ಬಾಗೇಪಲ್ಲಿ ಭಾಗ್ಯನಗರ ತಾಲೂಕಿನ ಜೂಲಾಪಾಳ್ಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಗ್ರಾಮ ಸಭೆ ನಡೆದಿದೆ. ಸಭೆಯಲ್ಲಿ ವಸತಿ ನಿವೇಶನ ಇಲ್ಲದವರಿಗೆ ವಸತಿ ಕಲ್ಪಿಸುವ, ಸೈಟ್ ಇಲ್ಲದವರಿಗೆ ಸೈಟ್ ಕೊಡಿಸುವ ಬಗ್ಗೆ ಚರ್ಚೆ ನಡೆಸಲಾಯಿತು. ಸರ್ಕಾರದಿಂದ ಬರುವ ನರೇಗಾ ಯೋಜನೆಯನ್ನ ಯಾವ ರೀತಿಯಾಗಿ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಜೂಲಾಪಾಳ್ಯ ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಗಳಾದ ಡಿಎನ್ ವೆಂಕಟೇಶ್ ಅವರು ಮಾಹಿತಿ ನೀಡಿದರು. ನಂತರ ಜೂಲಾಪಾಳ್ಯ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು, ಮಾಜಿ ಉಪಾಧ್ಯಕ್ಷರು, ಝಾನ್ಸಿ ಯುವಕರ ಸಂಘ ವತಿಯಿಂದ ಭಾರತ್ ಜೋಡೋ ಕಾರ್ಯಕ್ರಮ ನಮ್ಮ ಗ್ರಾಮ ಪಂಚಾಯತ್ನಿಂದಲೇ ಮೊದಲಾಗಬೇಕು ಎಂದು ತಾಲೂಕು ಅಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ, ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಜೊತೆಗೆ ಮುಖ್ಯಮಂತ್ರಿಗಳಿಗೂ ಮನವಿ ತಲುಪುವಂತೆ ಮಾಡಲಾಯಿತು. ಮಾಜಿ ಅಧ್ಯಕ್ಷರಾದ ಪ್ರಶಾಂತ್ ಮತ್ತು ಈರಪ್ಪ ಅವರು ಜೂಲಾಪಾಳ್ಯ ಗ್ರಾಮದಲ್ಲಿ ರಾಮ ದೇವಸ್ಥಾನ, ಯುವಕರ ಕ್ರೀಡಾ ಮೈದಾನದ ಅಭಿವೃದ್ಧಿಯ ಬಗ್ಗೆ ಗಮನ ಸೆಳೆದರು. ಸಭೆಯಲ್ಲಿ ರಾಜಶೇಖರ ಸ್ವಾಮಿ, ಶ್ರೀನಿವಾಸ ರೆಡ್ಡಿ, ಶಿವಾರೆಡ್ಡಿ, ಗ್ರಾಮದ ಮುಖಂಡರುಗಳಾದ ಜೈ ಆರ್ ಪ್ರಶಾಂತ್, ಮುನಿರಾಜು, ನಾಮು, ನರಸಿಂಹಪ್ಪ, ಪೊಲೀಸ್ ಈರಪ್ಪ, ಪರಿಟಲ್ ಚಂದ್ರ, ನರೇಶ್, ಸೈಬರ್ ನಾರಾಯಣ್, ಸ್ವಾಮಿ, ಪಡಿಗಿ ಪ್ರದೀಪ್, ನಾಗೇಂದ್ರ ಪ್ರಸಾದ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ದಾಸರಿ ನರಸಿಂಹಮೂರ್ತಿ, ಬಾಗೇಪಲ್ಲಿ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯೆ ಸಿದ್ಧಿ ಪೂಜೆ ಮಗೆ ವಿನಾಯಕ. ಸೋಮ ಸರದಮಯ ತಮಸೋಮ ಜ್ಯೋತಿರ್ಗಮಯ ಗುರುತ್ಯೋಮ ಸಂತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ವಸತಿ ಮತ್ತು ನಿವೇಶನ ರಹಿತರ ಫಲಾನುಭವಿಗಳ ಪಟ್ಟಿ ಮಾಡುವ ವಿಚಾರ. ಇದು ಮುಖ್ಯ ಉದ್ದೇಶ ಇಷ್ಟೇನೆ. ಎಲ್ಲರಿಗೂ ಪಾರದರ್ಶಕವಾಗಿ ಈ ವಿಷಯ ಮುಟ್ಟಿಸ್ಬೇಕು. ಆಯ್ಕೆ ಆಗಿರೋರು ಕೂಡ ಗ್ರಾಮ ಸಭೆಯಲ್ಲಿ ಅನುಮೋದನೆ ಆಗಬೇಕು ಅನ್ನೋ ಒಂದು ಸದುದ್ದೇಶದಿಂದ ಗ್ರಾಮ ಸಭೆ ಏರ್ಪಡಿಸಿದ್ದಾರೆ.